ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದೀನಿ ನಿಮಗೆ. ಹೌದಾ? ಹಲೋ. ಹಾ, ಓಕೆ. ಈಗ ಕ್ಲಾಸಸ್ ಸ್ಟಾರ್ಟ್ ಮಾಡೋಣ ಅಂತ. ಹೌದಾ? ನಾನು ಇವತ್ತು ಫಸ್ಟ್ನೇ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಕೆಲವಷ್ಟು ಶಾರ್ಟ್ ನೋಟ್ಸ್ ಕಳಿಸಿದ್ದೆ, ನೋಡಿರಿ? ಶಾರ್ಟ್ ನೋಟ್ಸ್ ಇದೆ, ಅವನ್ನ ನೋಡ್ಕೊಡ್ರಿ. ಅದರ ನಂತರ ಏನಪ್ಪಾ ಅಂತಂದ್ರ ಅದರಲ್ಲಿ ಬಹುತೇಕ ವಿಷಯ ಹೇಳಿದ್ದೀನಿ ನಾನು. ಹೌದಾ? ಮಾರುಕಟ್ಟೆಯ ಪರಿಕಲ್ಪನೆ ಆಗ್ಲಿ, ಆಮೇಲೆ ಏನಪ್ಪಾ, ಹೌದಾ, ಅದ್ರ ಜೊತೆಗೆ ಮಾರಾಟ ಪ್ರಕ್ರಿಯೆ ಮಹತ್ವ, ಹೌದಾ, ಆಮೇಲೆ ವಿಧಾನಗಳು, ಹೌದಾ, ಏನ್ ಹೇಳಿದ್ರಿ? ವಾಟ್ ಈಸ್ ದ ಮೀನಿಂಗ್ ಆಫ್ ಮಾರ್ಕೆಟಿಂಗ್? ರೀಸೆಂಟ್ ಟ್ರೆಂಡ್ಸ್ ಇನ್ ಮಾರ್ಕೆಟಿಂಗ್. ಇವತ್ತು ಮಾರಾಟದ ಒಂದು ಪ್ರಕ್ರಿಯೆ ಇವತ್ತು ಅತ್ಯಾಧುನಿಕವಾದಂತ ಒಂದು ವಿಧಾನಗಳನ್ನ ಅಳವಡಿಸ್ಕೊಳ್ತಾ ಇದೆ. ಅದು ಉತ್ಪಾದನಾ ಒಂದು ಹಂತ ಇರಬಹುದು, ಸೇಲ್ಸ್ ಒಂದು ಹಂತ ಇರಬಹುದು, ಜೊತೆಗೆ ವಸ್ತು ಪ್ರಾಧಾನ್ಯ ಪ್ರಾಡಕ್ಟ್ ಓರಿಯೆಂಟೆಡ್ ಸ್ಟೇಜ್ ಇರಬಹುದು, ಜೊತೆಗೆ ಗ್ರಾಹಕ ಪ್ರಾಧಾನ್ಯ ಒಂದು ಹಂತ ಇರ್ತದೆ ಅಂತ ಹೇಳಿದೆ ನಾನು, ಕಸ್ಟಮರ್ ಓರಿಯೆಂಟೆಡ್ ಸ್ಟೇಜ್. ಆ ಎಲ್ಲ ಹಂತಗಳಲ್ಲಿ ಏನಪ್ಪಾ ಅಂದ್ರೆ ಪ್ರಾರಂಭಿಕವಾಗಿ ಮಾರುಕಟ್ಟೆಯ ಒಂದು ರಚನೆ ಮತ್ತು ಅದರ ಒಂದು ಉಪಯೋಗ ಬಹಳ ಮಹತ್ವ ಇರ್ತದೆ. ಇವತ್ತು ಕಾರ್ಖಾನೆಗಳು ಪ್ರಾರಂಭಿಕವಾಗಿ ಉತ್ಪಾದನೆಯನ್ನು ಮಾಡ್ತಾವ, ಅದು ಉತ್ಪಾದನೆ ಹಂತ. ಅಲ್ಲಿ ಮಾರುಕಟ್ಟೆ ಅಂತಂದ್ರೆ ಅಥವಾ ಮಾರಾಟ ಪ್ರಕ್ರಿಯೆ ಅಂತಂದ್ರೆ, ವಿಕ್ರಯ ಕಲೆ ಅಂತಂದ್ರೆ ಅದು ಏನಪ್ಪಾ ಅಂದ್ರ ಮಾರುಕಟ್ಟೆಯ ಒಂದು ಕಲೆ. ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನಪ್ಪಾ ಅಂತಂದ್ರ ಈ ಗ್ರಾಹಕರ ಅವಶ್ಯಕತೆಗಳನ್ನ ತೀರಿಸಿಕೊಳ್ಳಿಕ್ಕೆ ಹೊಸ ಹೊಸ ಉತ್ಪಾದನಾ ವಿಧಾನಗಳು ಅಥವಾ ಮಾರಾಟದ ವಿಧಾನಗಳು ಬರ್ತಾ ಇದಾವೆ. ಅದರಲ್ಲಿ ಈ ಬಿಸ್ನೆಸ್ ಮಾಡೆಲ್ಸ್ ಅಂತ ಕೆಲವೊಂದಿಷ್ಟು ಬರ್ತಾವ. ಅಂದ್ರೆ ಎಲೆಕ್ಟ್ರಾನಿಕ್ ವ್ಯವಹಾರ ಪದ್ಧತಿಗಳು, ಜೊತೆಗೆ ಇನ್ನು ಹಲವಾರು ವಿಧಾನಗಳು ಬರ್ತಾ ಇದಾವ. ಅಲ್ಲಿ ನಾವು ಆ ಒಂದು ಆಧುನಿಕವಾದಂತಹ ಮಾರಾಟ ಪ್ರಕ್ರಿಯೆಗಳ ಬಗ್ಗೆ ಹೇಳುವಾಗ ಗ್ರಾಹಕ ಪ್ರಾಧಾನ್ಯ ಹಂತವನ್ನು ಹೇಳಿದ್ದೆ ನಾನು, ಕಸ್ಟಮರ್ ಓರಿಯೆಂಟೆಡ್ ಸ್ಟೇಜ್ ಆರ್ ಕಸ್ಟಮರ್ ಡಾಕ್ಟ್ರಿನ್ ಅಂತ ಕೂಡ ಕರಿತೇವೆ ಇದಕ್ಕೆ. ಹೌದಾ? ಗ್ರಾಹಕನೇ ಇವತ್ತು ಸಾರ್ವಭೌಮ ಅಂತನ್ನುವಂತ ಒಂದು ಪರಿಕಲ್ಪನೆ ಇದೆ. ಯಾಕಂತಂದ್ರೆ ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕೂಡ ಅವನು ಖರೀದಿ ಮಾಡಬಹುದು, ಆನ್ಲೈನ್ ನಲ್ಲಿ ಕೂಡ ಖರೀದಿ ಮಾಡಬಹುದು. ಯಾಕಂದ್ರೆ ಅವನು ಗರಿಷ್ಠ ತೃಪ್ತಿಯನ್ನು ಕೊಳ್ಳಿಕ್ಕೆ ಈ ಕೊಳ್ಳುವವನೇ ಸಾರ್ವಭೌಮ ಅನ್ನುವಂತ ಒಂದು ಪರಿಸ್ಥಿತಿ ಇದೆ. ಸೊ ಲೆಟ್ ದ ಬಯರ್ ಬಿವೇರ್. ಇವತ್ತು ಗ್ರಾಹಕ ಸಾರ್ವಭೌಮ ನಿಜ, ಆದ್ರೆ ಮಾರುಕಟ್ಟೆಯಲ್ಲಿ ಗೊಂದಲಗಳಿದಾವ. ಮಾರುಕಟ್ಟೆಯಲ್ಲಿ ಕಳ್ಳು ಮಾಲು ಮಾರ್ತಾ ಇದ್ದಾರೆ. ಆಮೇಲೆ ಸುಳ್ಳು ಪ್ರಚಾರ ಮಾಡಿ ಏನಪ್ಪಾ ಅಂದ್ರೆ ವಸ್ತುಗಳನ್ನು ಮಾರ್ತಾ ಇದ್ದಾರೆ. ಸೊ ಲೆಟ್ ದ ಸೆಲ್ಲರ್ ಬಿವೇರ್, ನಾಟ್ ಓನ್ಲಿ ಬಯರ್ ಬಿವೇರ್ ಬಟ್ ಆಲ್ಸೋ ಸೆಲ್ಲರ್ ಆಲ್ಸೋ ಟು ಬಿ ಅವೇರ್. ಸೊ ಇವತ್ತು ಈ ಫೋಕಸ್ ಆನ್ ಕಸ್ಟಮರ್, ಗ್ರಾಹಕರ ಮೇಲಿನ ಒಂದು ಗಮನವನ್ನ ಗಳಿಸುವ ಮೂಲಕ ಹಲವಾರು ಏನಪ್ಪಾ ಅಂತಂದ್ರೆ ಮಾರಾಟ ಪ್ರಕ್ರಿಯೆಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಈ ಅತ್ಯಾಧುನಿಕವಾದಂತಹ ಮಾರ್ಕೆಟಿಂಗ್ ವಿಧಾನಗಳು
ಅದರ ಪ್ರಮುಖ ಗುರಿ ಏನಪ್ಪಾ ಅಂತಂದ್ರ, ಅಥವಾ ಅಂತಿಮ ಗುರಿ ಏನಪ್ಪಾ ಅಂತಂದ್ರ ಗ್ರಾಹಕರ ತೃಪ್ತಿ ಅಂತ ಹೇಳ್ತೇವೆ. ಆ ಗ್ರಾಹಕರ ತೃಪ್ತಿಯನ್ನ ಮಾಡೋ ಮೂಲಕ ಏನಪ್ಪಾ ಅಂತಂದ್ರ ಗರಿಷ್ಠ ಲಾಭವನ್ನ ಮಾಡಿಕೊಳ್ಳೋದು ಈ ಸಮಾಜದ ಏನು ಉತ್ಪಾದನಾ ಕಂಪನಿಗಳ ಒಂದು ಪ್ರಮುಖ ಗುರಿ. ಸೊ ಇದನ್ನೆಲ್ಲ ಮಾಡುವಂತದ್ದು ಏನಪ್ಪಾ ಅಂದ್ರ 5ನೇ ಹಂತ ಮ್ಯಾನೇಜ್ಮೆಂಟ್ ಸ್ಟೇಜ್ ಅಂತ ಹೇಳಿದೀನಿ ನನಗೆ. ಹೌದಾ? ಇಲ್ಲಿ ಇವತ್ತು ಉತ್ಪಾದನೆ, ಮಾರಾಟದ ಒಂದು ಪ್ರಕ್ರಿಯೆನ ಪ್ರಾರಂಭಿಸುವುದು, ಅದನ್ನೆಲ್ಲ ನಿರ್ವಹಣೆ ಮಾಡುವ ಒಂದು ಕಲೆ. ಅದಕ್ಕೆ ಮ್ಯಾನೇಜರಲ್ ಕಾನ್ಸೆಪ್ಟ್ ಅಂತ ಕರೀತಾರೆ. ಆ ಮ್ಯಾನೇಜರಲ್ ಕಾನ್ಸೆಪ್ಟ್ ನಲ್ಲಿ ಇವತ್ತು ಬರ್ತಾ ಇದಾವೆ ಹಲವಾರು ಬಿಸ್ನೆಸ್ ಮ್ಯಾನೇಜ್ಮೆಂಟು, ಆಮೇಲೆ ಕಸ್ಟಮರ್ ಮ್ಯಾನೇಜ್ಮೆಂಟು, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟು, ಆನ್ಲೈನ್ ಬಿಸ್ನೆಸ್ ಮ್ಯಾನೇಜ್ಮೆಂಟು. ಇದರಲ್ಲಿ ಮುಖ್ಯವಾಗಿರುವ 5 ಬಿಸ್ನೆಸ್ ಮಾಡೆಲ್ಗಳನ್ನು ನೋಡ್ತೇವೆ. ಅದಕ್ಕೆ B2C ಅಂತ ಒಂದು ಇದ್ರಲ್ಲಿ ಬರ್ತದೆ. ಆಮೇಲೆ B2C ಹೌದಾ? ಆಮೇಲೆ B2B ಬಿಸ್ನೆಸ್ ಟು ಬಿಸ್ನೆಸ್, ಕಸ್ಟಮರ್ ಟು ಬಿಸ್ನೆಸ್, ಆಮೇಲೆ ಕಸ್ಟಮರ್ ಟು ಕಸ್ಟಮರ್ C2C. ಇವೆಲ್ಲ ಆಧುನಿಕವಾದಂತಹ ನಿರ್ವಹಣಾ ಒಂದು ಕೌಶಲ್ಯಗಳು ಅಂತ ಹೇಳ್ತೇವೆ ನಾವು. ಅಲ್ಲಿ ಇ ಕಾಮರ್ಸ್, ಇ ಟ್ರೇಡ್, ಇ ಬಿಸ್ನೆಸ್, ಆಮೇಲೆ ಇ ಮ್ಯಾನೇಜ್ಮೆಂಟ್, ಇವೆಲ್ಲವೂ ನಿರ್ವಹಣಾ ಹಂತದಲ್ಲಿ ಬರುವಂತ ಒಂದು ಈ ಮಾರುಕಟ್ಟೆಯ ಒಂದು ನಿರ್ವಹಣಾ ತಂತ್ರಗಳು. ಸೊ ವಾಟ್ ಆರ್ ದ ಇಸ್ ಬಿಸ್ನೆಸ್ ಟು ಬಿಸ್ನೆಸ್ ಅಂತಂದ್ರ ಇಟ್ ಈಸ್ ದ ಕಸ್ಟಮರ್ ಓರಿಯೆಂಟೆಡ್ ಆಕ್ಟಿವಿಟಿ, ಬಿಸ್ನೆಸ್ ಟು ಕಸ್ಟಮರ್. ಸೊ ಬಿಸ್ನೆಸ್ ಟು ಬಿಸ್ನೆಸ್ ಅಂತಂದ್ರೆ ಇಟ್ ಈಸ್ ದ ಇನ್ಸ್ಟಿಟ್ಯೂಷನಲ್ ಮ್ಯಾನೇಜ್ಮೆಂಟ್ ಆಕ್ಟಿವಿಟಿ. ಅಂದ್ರೆ ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ವ್ಯವಹಾರವನ್ನು ಹೇಗೆ ನಿರ್ವಹಿಸೋದು, ಬಿಸ್ನೆಸ್ ಟು ಬಿಸ್ನೆಸ್. ಆಮೇಲೆ C2B ಕಸ್ಟಮರ್ಸ್ ಬಿಸ್ನೆಸ್. ಇಲ್ಲಿ ಮಾರುಕಟ್ಟೆ ಅಂತಂದ್ರೆ ಕೇವಲ ನಾಟ್ ಓನ್ಲಿ ಸೆಲ್ಲರ್ಸ್, ಇಟ್ ಈಸ್ ಕಸ್ಟಮರ್ಸ್ ಹೂ ಮೇಕ್ಸ್ ಅವೇರ್ನೆಸ್ ಇನ್ ದ ಮಾರ್ಕೆಟ್. ಇವತ್ತು ಗ್ರಾಹಕರು ಬಹಳ ಚಾಣಾಕ್ಷರಿರ್ತಾರೆ. ಇವತ್ತು ನಾಟ್ ಓನ್ಲಿ ಪ್ರೊಡ್ಯೂಸರ್ಸ್, ದ ಬೈಯರ್ಸ್ ಆಲ್ಸೋ ಮೇಕ್ಸ್ ಗುಡ್ ಮೂವ್. ಒಳ್ಳೆಯ ಚಲನಗಳನ್ನ, ಒಳ್ಳೆಯ ಆಕ್ಟಿವಿಟಿಗಳನ್ನ ಮಾಡ್ತಾರೆ. ಅಲ್ಲಿ C2B. ಆಮೇಲೆ ಕಸ್ಟಮರ್ ಟು ಕಸ್ಟಮರ್ಸ್. ಇವತ್ತು ನಾಟ್ ಓನ್ಲಿ ಕನೆಕ್ಷನ್ ವಿತ್ ಪ್ರೊಡಕ್ಷನ್ ಕಸ್ಟಮರ್, ಇಟ್ ಈಸ್ ದ ಕಸ್ಟಮರ್ ಟು ಕಸ್ಟಮರ್. ಗ್ರಾಹಕರಿಂದ ಗ್ರಾಹಕರಿಗೆ ಏನಪ್ಪಾ ಅಂದ್ರೆ ಬಹಳಷ್ಟು ಮಾಹಿತಿಗಳು ಹೋಗ್ತಾವ. ಇವತ್ತು ಆನ್ಲೈನ್ ಜಾಗೃತಿ ಆಗ್ಬೇಕಾಗಿತ್ತಂದ್ರ, ಮಾರ್ಕೆಟ್ ಕನೆಕ್ಟಿವಿಟಿ ಬೇಕಪ್ಪ ಅಂತಂದ್ರ ಈ ಗ್ರಾಹಕರು ತಮ್ಮ ಸಹ ಗ್ರಾಹಕರೊಂದಿಗೆ ವ್ಯವಹಾರ ಮಾಡ್ತಾರ. ಅವನ್ನ ಈ ಕಾಮರ್ಸ್ ಮೂಲಕ ನಿರ್ವಹಣೆ ಮಾಡೋದು ಬರ್ತದೆ. ಸೊ ದೀಸ್ ಆರ್ ದ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್. ಸೊ ವಿ ನೀಡ್ ಟು ಸ್ಟಡಿ. ಹೌದಾ? ಇವತ್ತು ಇವನ್ನೆಲ್ಲ ತಿಳ್ಕೊಂಡು ನಾವೇನಪ್ಪಾ ಅಂತಂದ್ರ ಈ ಆಧುನಿಕ ಮಾರುಕಟ್ಟೆಯ ಒಂದು ಅಂಶಗಳನ್ನ ತಿಳ್ಕೋಬೇಕು. ಹೌದಾ? ಇನ್ನೊಂದು ಅಂಶ ಬರ್ತದೆ. ಇಲ್ಲಿ ಕೆಲವೊಂದು ಇ ಕಾಮರ್ಸ್ ಸಂಬಂಧಪಟ್ಟಂಗೆ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಗಳನ್ನು ಕೂಡ ನೋಡ್ಬೋದು. ಅಲ್ಲಿ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಟು ಸೆಲ್ಲರ್ಸ್, ಟು ಕಸ್ಟಮರ್ಸ್. ಹೌದಾ? ಇವತ್ತು ಆನ್ಲೈನ್ ಬಿಸ್ನೆಸ್ ಇವತ್ತು ಬೆಳೀತಾ ಇರೋದ್ರಿಂದ, ಮಾರುಕಟ್ಟೆ ಬೆಳೀತಾ ಇರೋದ್ರಿಂದ ಅಲ್ಲಿ ಕೆಲವಷ್ಟು ಮಾರಾಟಗಾರರಿಗೂ ಅನುಕೂಲ ಆಗಿದೆ, ಕೆಲವೊಂದು ಖರೀದಿದಾರರು ಅಥವಾ ಈ ಕಸ್ಟಮರ್ಸ್ ಅಂತ ಏನ್ ಕರಿತೀವಿ ಗ್ರಾಹಕರು, ಅವ್ರಿಗೂ ಕೂಡ ಹೆಲ್ಪ್ ಆಗಿದೆ. ಇದು ಅತ್ಯಾಧುನಿಕ ಮಾರುಕಟ್ಟೆಯ ನಿರ್ವಹಣೆ ಒಂದು ತಂತ್ರಗಳಲ್ಲಿ ಬರುವಂತ ಒಂದು ಅಂಶ. ಇಲ್ಲಿ ಸೆಲ್ಲರ್ಸ್ಗೆ ಏನ್ ಲಾಭ ಆಗ್ತದ, ಮಾರಾಟಗಾರರಿಗೆ ಏನ್ ಲಾಭ ಆಗ್ತದ ಅಂದ್ರೆ ದೇ ಕ್ಯಾನ್ ರೀಚ್ ಮ್ಯಾಕ್ಸಿಮಮ್ ಕಸ್ಟಮರ್. ಒಂದೇದ್ದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ದೇ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ಸ್ ಆಫ್ ದ ಸಿಸ್ಟಮ್. ವ್ಯವಸ್ಥೆಯ ಒಂದು ಈ ಸಮಸ್ಯೆಗಳನ್ನ ಬಗೆಹರಿಸಬಹುದು. ಜೊತೆಗೆ ಏನಪ್ಪಾ ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಅನ್ನ ಅವ್ರು ಏನಪ್ಪಾ ಅಂತ ನಿರ್ವಹಣೆ ಮಾಡಬಹುದು. ಇವತ್ತು ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಅಂತಂದ್ರ ಒಂದು ಕಂಪನಿ ಅಂದ್ಮೇಲೆ ನೂರಾರು ಸಾವಿರಾರು ಜನ ಗ್ರಾಹಕರಿರ್ತಾರೆ. ಅವರ ಟೇಸ್ಟ್, ಪ್ರಿಫರೆನ್ಸಸ್, ಅವರ ಒಂದು ಚಲನವಲನಗಳು ಬೇರೆನೆ ಇರ್ತಾವ. ಹಾಗಾಗಿ ಅವರ ಒಂದು ವಿಶಾಲ ಅರ್ಥದ ಒಂದು ವರ್ತನೆಯನ್ನ ನಾವು ತಿಳ್ಕೊಳ್ಳಿಕ್ ಸಾಧ್ಯ ಆಗ್ತದೆ ಮ್ಯಾಕ್ರೋ ಎನ್ವಿರಾನ್ಮೆಂಟ್. ಅದರಲ್ಲಿ ಹಣಕಾಸಿನ ಹೊಂದಿಕೆ ಇರ್ಬೋದು, ಗ್ರಾಹಕರ ಮ್ಯಾನೇಜ್ಮೆಂಟ್ ಇರ್ಬೋದು. ಹೌದಾ? ಅವೆಲ್ಲ ಬರ್ತಾವ. ಇನ್ನು ಕಸ್ಟಮರ್ಸ್ಗೆ ಏನ್ ಲಾಭ ಆಗ್ತದ? ಮೊದಲೇದಾಗಿ ಏನಪ್ಪಾ ಅಂತಂದ್ರ ದೇ ಕ್ಯಾನ್ ಗೆಟ್ ಈಸಿ ಟ್ರಾನ್ಸಾಕ್ಷನ್. ಹೌದಾ? ಆನ್ಲೈನ್ ನಲ್ಲಿ ಈಸಿ ಟ್ರಾನ್ಸಾಕ್ಷನ್ ಮಾಡೋದು. ದೇ ಕ್ಯಾನ್ ಟ್ರಸ್ಟ್ ಗುಡ್ ಕಂಪನೀಸ್ ಆನ್ ದ ಆನ್ಲೈನ್. ಹೌದಾ? ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರ
ಈ ಕಸ್ಟಮರ್ ಅವೇರ್‌ನೆಸ್ ಕೂಡ ಆಗ್ತದೆ. ಆಮೇಲೆ ಏನಪ್ಪಾ ಅಂತಂದ್ರ ಹಿ ಕ್ಯಾನ್ ಟ್ರೈ ಗುಡ್ ಅಂಡ್ ಮಾಡರ್ನ್ ಐಟೆಮ್ಸ್. ಇದು ಮಾರುಕಟ್ಟೆಯಲ್ಲಿ ಯಾವ್ದು ಹೊಸಾದು ಬಂದಿರ್ತದ, ಯಾವ್ದು ಒಳ್ಳೇದಿರ್ತದ ಅಂತ ಒಂದು ಮಾರುಕಟ್ಟೆಯ ಒಂದು ವಸ್ತುಗಳನ್ನ ಕೊಳ್ಳಬಹುದು. ಹೌದಾ? ಇದು ಎಲ್ಲ ಅತ್ಯಾಧುನಿಕವಾದಂತಹ ಮಾರುಕಟ್ಟೆ ವಿಧಾನಗಳಲ್ಲಿ ಬರ್ತದೆ. ಹೌದಾ? ಇನ್ನು ಇಲ್ಲಿ ಅತ್ಯಾಧುನಿಕ ಮಾರುಕಟ್ಟೆ ವಿಧಾನಗಳಲ್ಲಿ ಇನ್ನೊಂದು ಬರ್ತದೆ, ಗ್ರೀನ್ ಮಾರ್ಕೆಟಿಂಗ್ ಅಂತೆ. ಇತ್ತೀಚೆಗೆ ಬಹಳ ಫೇಮಸ್ ಆಗ್ತಾ ಇದೆ. ಗ್ರೀನ್ ಮಾರ್ಕೆಟಿಂಗ್ ಅಂದ್ರೆ ಇತ್ತೀಚೆಗೆ ಮಾಲಿನ್ಯ ಬಹಳ ಆಗ್ತಾ ಇದೆ. ಆ ಮಾಲಿನ್ಯವನ್ನ ಕಡಿಮೆ ಮಾಡ್ಕೋಬೇಕು ಅಥವಾ ಈ ಹೆಲ್ತ್‌ಗೆ ಆಮೇಲೆ ಎನ್ವಿರಾನ್ಮೆಂಟ್‌ಗೆ ಒಳ್ಳೇದಾಗುವಂತ ವಸ್ತುಗಳನ್ನ ಖರೀದಿ ಮಾಡ್ಬೇಕಂತ ಗ್ರಾಹಕರಲ್ಲಿ ಇರ್ತದೆ. ಆ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ಅವರು ಈ ಗ್ರೀನ್ ವಸ್ತುಗಳಿಗೆ, ಹಸಿರು ವಸ್ತುಗಳಿಗೆ ಬಹಳ ಪ್ರಾಧಾನ್ಯತೆ ಕೊಡ್ತಾರೆ. ಆ ಉದಾಹರಣೆಗೆ ಏನಪ್ಪಾ ಅಂತ ಆಯುರ್ವೇದಿಕ್ ವಸ್ತುಗಳಿಗೆ, ಆ ಇನ್ನು ಹಲವಾರು ಏನಪ್ಪಾ ಅಂದ್ರೆ ಗ್ರೀನ್ ಐಟೆಮ್ಸ್ ಇರ್ತಾವ. ಅದರ ಒಂದು ಹೈಲೈಟ್ ಮಾಡಿ ಪ್ರಚಾರ ಮಾಡುವಂತದ್ದು ಒಂದು ಆಧುನಿಕ ಮಾರುಕಟ್ಟೆ ವಿಧಾನಗಳು ಬರ್ತವೆ. ಇನ್ನು ರಿಲೇಶನ್‌ಶಿಪ್ ಮಾರ್ಕೆಟಿಂಗ್ ಇದು ಕೂಡ ಏನಪ್ಪಾ ಅಂತಂದ್ರ ಒಂದು ಅತ್ಯಾಧುನಿಕವಾದಂತ ಮಾರಾಟ ನಿರ್ವಹಣೆಯ ಒಂದು ವಿಧಾನ. ಅಂದ್ರೆ ಇವತ್ತು ಕಸ್ಟಮರ್ ಜೊತೆಗೆ ವ್ಯವಹಾರವನ್ನ ಇಟ್ಕೊಳ್ಳೋದು, ರಿಲೇಶನ್‌ಶಿಪ್ ಅನ್ನ. ಆ ಹಣಕಾಸಿನ ಸಂಸ್ಥೆಗಳ ಜೊತೆಗೆ ಒಳ್ಳೆ ವ್ಯವಹಾರವನ್ನು ಇಟ್ಕೊಳ್ಳೋದು. ಆಮೇಲೆ ಈ ಕಚ್ಚಾ ಸರಕುಗಳನ್ನು ಪೂರೈಕೆ ಮಾಡೋರ ಜೊತೆಗೆ ಒಳ್ಳೆ ಸಂಪರ್ಕ ಇಟ್ಕೊಳ್ಳೋದು. ಆಮೇಲೆ ಮಾನವ ಅಭಿವೃದ್ಧಿ ಸಂಪರ್ಕ ಅಂತ ಕೇಳ್ತೀವಿ. ಹ್ಯೂಮನ್ ರಿಸೋರ್ಸ್ ಕನೆಕ್ಟಿವಿಟಿ ಆರ್ ರಿಲೇಶನ್‌ಶಿಪ್. ಇವತ್ತು ಸಂಸ್ಥೆಯಲ್ಲಿ ಬೇರೆ ಬೇರೆ ರೀತಿಯಾದಂತ ಉದ್ಯೋಗಗಳು ಇರ್ತಾರ. ಬೇರೆ ಬೇರೆ ರೀತಿಯಾದಂತ ಆಹ್, ಏನು ಜನರು ಬರ್ತಾ ಇರ್ತಾರ, ಹೋಗ್ತಾ ಇರ್ತಾರ. ಅಲ್ಲಿ ಮಾನವ ಸಂಪನ್ಮೂಲದ ಒಂದು ಅಥವಾ ಮಾನವ ಸಂಬಂಧಗಳ ಒಂದು ಹ್ಮ್, ಮ್ಯಾನೇಜ್ಮೆಂಟ್ ಮಾಡೋದು ಕೂಡ ಇವತ್ತಿನ ಕಂಪನಿ ಮಾರ್ಕೆಟ್‌ನಲ್ಲಿ ಬಹಳ ಮಹತ್ವದ್ದು. ಸೊ ದ ಫರ್ಮ್ ಕ್ಯಾನ್ ಡೆವಲಪ್ ಎ ಎಚ್-ಆರ್-ಡಿ ಅಂಡ್ ಇಟ್ಸ್ ರಿಲೇಶನ್‌ಶಿಪ್ ಮ್ಯಾನೇಜ್ಮೆಂಟ್. ಎಚ್-ಆರ್-ಡಿ ಅಂದ್ರೆ ಗೊತ್ತಿದೆ. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಡೆವಲಪ್‌ಮೆಂಟ್. ಆಮೇಲೆ ಅದರ ರಿಲೇಶನ್‌ಶಿಪ್ ಡೆವಲಪ್‌ಮೆಂಟ್. ಇವೆಲ್ಲವನ್ನ ಆಧುನಿಕ ಒಂದು ರೀತಿಯಲ್ಲಿ ಮಾಡಬಹುದು. ಇನ್ನು ಸಿ-ಆರ್-ಎಂ ಅಂತ ಬರ್ತಾ ಇದೆ, ಕಸ್ಟಮರ್ ರಿಲೇಶನ್‌ಶಿಪ್ ಮಾರ್ಕೆಟಿಂಗ್. ಇವತ್ತು ಯಾವುದೇ ವ್ಯಾಪಾರಕ್ಕೂ ಕೂಡ ಮುಖ್ಯ ಕೇಂದ್ರ ಬಿಂದು ಅಂತಂದ್ರೆ ಕಸ್ಟಮರ್ಸ್. ಆ ಕಸ್ಟಮರ್ ಜೊತೆಗೆ ನಿಕಟವಾದಂತ ಸಂಬಂಧವನ್ನಾಗ್ಲಿ ಅಥವಾ ಕನೆಕ್ಟಿವಿಟಿಯನ್ನಾಗ್ಲಿ ಇಟ್ಕೊಳ್ಳೋದು ಸಿ-ಆರ್-ಎಂ ಬರ್ತದೆ. ಹೌದಾ? ಕಸ್ಟಮರ್ ರಿಲೇಶನ್‌ಶಿಪ್ ಮಾರ್ಕೆಟಿಂಗ್. ಇವೆಲ್ಲವೂ ಏನಪ್ಪಾ ಅಂತಂದ್ರ ಈ ಆಧುನಿಕವಾದಂತ ಮಾರುಕಟ್ಟೆ ವಿಧಾನಗಳು ಅಂತ ನಾವು ನೋಡ್ತಾ ಇರ್ತೀವಿ. ಇದ್ರ ಕುರಿತಾಗಿ ಏನಪ್ಪಾ ಅಂದ್ರೆ ನಾನು ನೋಟ್ಸ್ ಕಳಿಸಿದೀನಿ ಕೆಲವೊಂದಷ್ಟು. ಹೌದಾ? ಆ ಇವುಗಳನ್ನೆಲ್ಲ ನೋಡ್ಕೊಂಡು ನೀವೇನಪ್ಪಾ ಅಂತಂದ್ರ ಈ ಒಂದು ಆ ಮಾರುಕಟ್ಟೆಯ ಒಂದು ಅಧ್ಯಯನವನ್ನು ಮಾಡಬೇಕು. ಹೌದಾ? ಮಾರಾಟ ಮಾಡರ್ನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಇವತ್ತು ಟ್ರೆಡಿಷನಲ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟೇ ಬೇರೆ. ಟ್ರೆಡಿಷನಲ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತಂದ್ರ ವೇರ್ ಹೌಸಿಂಗ್ ಮ್ಯಾನೇಜ್ಮೆಂಟ್, ಆಮೇಲೆ ಅಡ್ವರ್ಟೈಸ್ಮೆಂಟ್ ಮ್ಯಾನೇಜ್ಮೆಂಟ್ ಇಂಥವೆಲ್ಲ ಬರ್ತಿದ್ವು. ಹೌದಾ? ಬಹಳಾದ್ರೆ ನಾವು ಸಂಗ್ರಹ ಮಾಡ್ಕೊಳ್ಳೋದು ವಸ್ತುಗಳನ್ನ ಮಾರುಕಟ್ಟೆಗೆ ತಲುಪಿಸೋದು. ಜೊತೆಗೆ ಬಹಳಾದ್ರೆ ಅಡ್ವರ್ಟೈಸ್ಮೆಂಟ್ ಮಾಡಿ ಗ್ರಾಹಕರನ್ನ ಹಿಡ್ಕೊಳ್ಳೋದು. ಆದ್ರೆ ಇವತ್ತೆಲ್ಲ ಬೇರೆ ಬೇರೆ ರೀತಿಯಂತ ತಂತ್ರಗಳು ಬರ್ತಾ ಇದಾವ. ಇವತ್ತು ಆನ್‌ಲೈನ್ ಮಾರ್ಕೆಟಿಂಗು, ಇ ಕಾಮರ್ಸು, ಸಿ-ಆರ್-ಎಂ ಹೇಳಿದೆ ನಿಮ್ಗೆ, ಕಸ್ಟಮರ್ ರಿಲೇಶನ್‌ಶಿಪ್ ಮಾರ್ಕೆಟಿಂಗು. ಹೌದಾ? ಆಮೇಲೆ ಬೇರೆ ಬೇರೆ ತಂತ್ರಗಳನ್ನ ಉಪಯೋಗಿಸಿ ಏನಪ್ಪಾ ಅಂತಂದ್ರ ಮಾರುಕಟ್ಟೆಯನ್ನ ಅಥವಾ ಗ್ರಾಹಕರನ್ನ, ಲಾಭವನ್ನ ನಾವು ಹಿಡಿದಿಟ್ಟುಕೊಳ್ಬೇಕಾಗ್ತದೆ. ಈ ಕುರಿತಾಗಿ ಏನಪ್ಪಾ ಅಂತಂದ್ರ ನಾವು ವಿಚಾರವನ್ನ ತಿಳ್ಕೊಳ್ಬೇಕು. ಇಲ್ಲಿ ಆಧುನಿಕ ಮಾರುಕಟ್ಟೆ ಪರಿಕಲ್ಪನೆಯಲ್ಲಿ 6ನೇ ಪಾಯಿಂಟ್ ಹೇಳಿದ್ದೆ ನಿನ್ನೆ. ಅದು ಸಮಾಜ ಪ್ರಧಾನ ಹಂತ, ಸೋಷಿಯಲ್ ಓರಿಯೆಂಟ್ ಸ್ಟೇಜ್. ಇವತ್ತು ಉದ್ಯಮ ರಂಗ ಹೇಗಾಗಿದೆ ಅಂತಂದ್ರೆ ಅಥವಾ ಕೈಗಾರಿಕೆಗಳು ಹೇಗಾಗಿದಾವು, ಕೈಗಾರಿಕೆ ಸಂಸ್ಥೆಗಳು ಹೇಗಾಗಿದಾವ ಅಂತಂದ್ರೆ ಕೇವಲ ಲಾಭದ ಉದ್ದೇಶಕ್ಕಾಗಿ ಮಾಡ್ತಾ ಇಲ್ಲ. ಇವತ್ತು ರಿಲಯನ್ಸ್ ಕಂಪನಿ ಇದೆ, ಟಾಟಾ ಕಂಪನಿ ಇದೆ. ಅವರು ಕೇವಲ ತಮ್ಮ ಲಾಭದ ಉದ್ದೇಶವನ್ನು ಅಷ್ಟೇ ನೋಡದೆ ಹಲೋ ಆಮೇಲೆ ಈ ಸಾಮಾಜಿಕ ಒಂದು ಉದ್ಯಮವನ್ನು ನಡೆಸುವಂತದ್ದು. ಅದಕ್ಕೆ ಮೊನೋಂಥ್ರೋಪೋಲಜಿಸಂ ಪರಿಸರವನ್ನ ಸಮಾಜಕ್ಕೆ
ಪಡುವುದು, ಹೀಗೆಲ್ಲ ಮೊನೋಂಥ್ರೋಪಾಲಜಿಮ್ ಅಂದ್ರೆ ಮಾನವ ಸಂಪನ್ಮೂಲ ಅಭಿವೃದ್ಧಿಗಾಗಿ ತೊಡಗಿಸಿಕೊಳ್ಳುವಂತ ಚಟುವಟಿಕೆಯನ್ನು ಕೂಡ ಮಾರುಕಟ್ಟೆಯ ಒಂದು ಅಧ್ಯಯನ ಅಂತ ನೋಡ್ತೀವಿ. ಒಂದು ಹಲೋ, ಓಕೆ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ಆನ್ಲೈನ್ ಕ್ಲಾಸ್ಗಳು ಟೈಮಿಂಗು ಬೇರೆ ಬೇರೆ ತೊಂದರೆಗಳು ಬರ್ತಾ ಇದಾವ. ಸಂಪರ್ಕದ ಒಂದು ಸಮಸ್ಯೆನೂ ಆಗ್ತಾ ಇದೆ, ಇಂಟರ್ನೆಟ್ ಸಮಸ್ಯೆಗಳು. ಅದ ಜೊತೆಗೆ ಏನಪ್ಪಾ ಅಂದ್ರೆ ನೀವು ಬಹಳಷ್ಟು ಜನ ಬಹಳ ಡಿಸ್ಟೆನ್ಸ್ ಇರ್ತೀರಿ, ಹಳ್ಳಿಯಲ್ಲಿ ಇರ್ತೀರಿ, ಕನೆಕ್ಟಿವಿಟಿ ಪ್ರಾಬ್ಲಮ್ಸ್ ಬರ್ತಾ ಇದಾವ. ಎಲ್ಲ ಸೀಮಿತ ಅಂಶಗಳ ನಡುವೆ ನಾವು ಸಂಕ್ಷಿಪ್ತವಾಗಿ ಅಭ್ಯಾಸವನ್ನು ಮುಂದುವರಿಸಬೇಕಾಗ್ತದೆ. ಕನ್ನಡ ನೋಟ್ಸು ಕಳಿಸಿದ್ದೆ ನಾನು, ಹೌದಲ್ಲ? ಕನ್ನಡ ನೋಟ್ಸ್ ನೋಡಿರ್ಯಾ ಫೋಟೋ ಕಾಪಿ? ಹಲೋ ವೀಣಾ, ಹಲೋ ಕೇಳ್ತಾ ಇದೆಯಲ್ಲ? ಹಲೋ, ಕನ್ನಡ ನೋಟ್ಸು ಇಂಗ್ಲಿಷ್ ಬೇಕು? ಇಂಗ್ಲಿಷ್ ಇವತ್ತೊಂದು ಶಾರ್ಟ್ ನೋಟ್ಸ್ ಬಿಟ್ಟಿನಿ ಇವತ್ತ, ಹೌದಾ? ಅದಕ್ಕಿಂತ ಮೊದ್ಲು ಕೆಲವೊಂದಿಷ್ಟು ಇದು ಬಿಟ್ಟಿದ್ದೆ, ಅವನ್ನೆಲ್ಲ ನೋಡ್ಕೊಡ್ರಿ, ಹೌದಾ? ಇಂಗ್ಲಿಷ್ ಇನ್ನೊಂದ್ ಸ್ವಲ್ಪ ಬುಕ್ ಫೋಟೋ ಕಾಪಿ ಕಳಿಸ್ತೀನಿ, ಹೌದಾ? ಆ ಬುಕ್ ಫೋಟೋ ಕಾಪಿ ನೋಡ್ಕೊಡ್ರಿ. ಈ ಫಸ್ಟ್ ಚಾಪ್ಟರ್ ಬಗ್ಗೆ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ರಿ. ಮತ್ತೆ ಇನ್ನೂ ಹೇಳ್ಬೇಕಾ? ಏನಾದ್ರು ಹೇಳ್ದಿದ್ರೆ ಹೇಳ್ರಿ. ಹಲೋ, ಫಸ್ಟ್ ಚಾಪ್ಟರ್ ಇಬ್ರು ಹೇಳ್ದಂಗ ಆಯ್ತು ಈಗ, ಹೌದಲ್ಲ? ಹಟ್ಟಿ ಸರ್ ಸ್ವಲ್ಪ ಹೇಳಿದ್ರಲ್ಲ, ಹೌದಿಲ್ಲ? ಫಸ್ಟಿಗೆ ಹಟ್ಟಿ ಸರ್ ಚಾಲು ಮಾಡಿದ್ರು, ಆಮೇಲೆ ಅನಿವಾರ್ಯ ಕಾರಣಗಳಿಂದ ಸಬ್ಜೆಕ್ಟ್ ಚೇಂಜ್ ಆಗಿದೆ. ಅದು ನಾನು ಹೇಳ್ಬೇಕೀಗ. ಚೆನ್ನಮ್ಮ, ಒಂದ್ 2-3 ಪ್ರಶ್ನೆ ಕೇಳ್ತೀನಿ. ನಾನು ಯಾರು ಕೇಳ್ತೀನಿ ಅವ್ರು ಹೇಳ್ಬೇಕು, ಅಥವಾ ಯಾರಿಗೆ ಬರ್ತದ ಅವ್ರ ಏನಪ್ಪಾ ಅಂತಂದ್ರ ಹೇಳ್ಬೋದು, ಹೌದಾ? ಸಾಮಾಜಿಕ ಮಾರಾಟದ ಹಂತ ಅಂದ್ರೇನು? ಯಾರು ಹೇಳ್ತೀರಿ? ಸ್ಪೀಕರ್ ಆನ್ ಮಾಡ್ರಿ, ತಾನೇ ಕೇಳ್ತದ ಯಾರ ಹೇಳೋರಿದ್ರ. ಸಾಮಾಜಿಕ ಮಾರಾಟದ ಹಂತ, ಸೋಷಿಯಲ್ ಓರಿಯೆಂಟೆಡ್ ಸ್ಟೇಜ್. ಕಳೆದ ಅವಧಿಯೊಳಗೂ ಹೇಳಿದ್ದೆ, ಈಗೂ ಸಂಕ್ಷಿಪ್ತವಾಗಿ ಹೇಳಿದೀನಿ. ಹಲೋ, ಯಾರಿಗೂ ಗೊತ್ತಿಲ್ಲ? ನಿವೇದಿತಾ, ಸ್ವಲ್ಪ ಏನಾದ್ರೂ ಓದಿದ್ಯಾ? ಫೋಟೋ ಕಾಪಿ ಕಳಿಸಿದ್ದು? ಹಲೋ, ಹಲೋ ಸಹನಾ, ಸಾಮಾಜಿಕ ಪ್ರಧಾನ ಹಂತ ಅಂದ್ರೇನು? ಸೋಷಿಯಲ್ ಓರಿಯೆಂಟೆಡ್ ಸ್ಟೇಜ್ ಇನ್ ಮಾರ್ಕೆಟಿಂಗ್. ಯಾವ ಕ್ಲಾಸ್ ತಗೊಂಡಿದ್ರು ಸರ್? ಕಾಸ್ಟಿಂಗ? ಹಲೋ, ಓಕೆ. ಬಹಳಷ್ಟು ಡಿಸ್ಟೆನ್ಸ್ ಎಜುಕೇಶನ್ ಇಂದ ನಿಮ್ಗೆ ಸ್ವಲ್ಪ ರೆಗ್ಯುಲರ್ ಕ್ಲಾಸ್ ಇದ್ದಂಗೆ ಆಗುದಿಲ್ಲ. ಸ್ವಲ್ಪ ಏನಪ್ಪಾ ಅಂದ್ರೆ ಡಿಸ್ಟೆನ್ಸ್ ಅಂದ್ಮೇಲೆ ಸ್ವಲ್ಪ ವ್ಯತ್ಯಾಸಗಳಿರ್ತಾವ. ನಿಮ್ ಬೋರ್ಡ್ ನಲ್ಲಿ ಬಿಡಿಸಿ ಹೇಳುವುದೇ ಬೇರೆ, ಏನಪ್ಪಾ ಅಂತಂದ್ರೆ ಈ ಡಿಸ್ಟೆನ್ಸ್ ಅಲ್ಲಿ ಹೇಳುವುದೇ ಒಂದು ವ್ಯರ್ಥ ಬೇರೆ. ಬಹಳಷ್ಟು ಸಂಕ್ಷಿಪ್ತ ವಿಷಯಗಳಿದಾವ. ನೀವೇನಪ್ಪಾ ಹೆಚ್ಚು ಕಲಿಕಾ ವಿಧಾನ ಏನಪ್ಪಾ ಸ್ವಂತ ಓದುದು ಬರೀದನ್ನ ಮಾಡ್ಬೇಕು. ಅಂದ್ರೆ ಏನಾಗ್ತದ, ನಿಮ್ಗೆ ಗ್ರಹಿಕೆ ಹೆಚ್ಚಾಗ್ತದೆ, ಹೌದಾ? ಇಲ್ಲಿ ಪರೀಕ್ಷೆ ಏನಪ್ಪಾ ಅಂದ್ರೆ ನಿಮ್ಗ ಜೂನ್ ನಲ್ಲಿ ಈ ವರ್ಷದ ಎಕ್ಸಾಮ್ ಬರ್ತಾವ, ಉಳಿದಂತಾವ್ ರಿಮೈನಿಂಗ್, ಹೌದಲ್ಲ? ಆಮೇಲೆ ಆಗಸ್ಟ್ ನಲ್ಲಿ
ಈ 4ನೇ ಸೆಮಿಸ್ಟರ್ ಇದು 2ನೇ ಸೆಮಿಸ್ಟರ್ ಒಂದು ಎಕ್ಸಾಮ್ ಬರ್ತಾವ. ಆಗಸ್ಟ್ ವರೆಗೆ ನೀವೆಲ್ಲ ಪ್ರಿಪೇರ್ ಆಗ್ಬೇಕು. ಎಲ್ಲ ಸ್ವಲ್ಪ ಶಾರ್ಟ್ ನೋಟ್ಸ್ ಮಾಡ್ಕೊಂಡು 5 ಚಾಪ್ಟರ್ ಬರ್ತಾವ, ಅವನ್ನೆಲ್ಲ ನೋಟ್ಸ್ ಮಾಡ್ಕೊಡ್ರಿ ಸಂಕ್ಷಿಪ್ತ. ಸುದೀಪ, ಹಲೋ, ಕೇಳ್ತಾ ಇದೆ ನನ್ನ ವಾಯ್ಸ್? ಹಲೋ ಹಲೋ. ಪರೀಕ್ಷೆ ಯಾವಾಗ ಬರ್ತಾವ ಅಂತ ಹೇಳಿದೆ? ಪರೀಕ್ಷೆ ಆಗಸ್ಟ್ ಅಲ್ಲಿ ಬರ್ತಾವ ನೀವು ಇವಾಗ ಸೆಕೆಂಡ್ ಸೆಮಿಸ್ಟರ್ದು. ಅಂದ್ರೆ ಈಗ ಎಷ್ಟು, ಮೇ, ಜೂನ್, ಜುಲೈ 2 ತಿಂಗಳ ಅಥವಾ 3 ತಿಂಗಳಲ್ಲಿ ನಿಮ್ ಪರೀಕ್ಷೆ ಬರ್ತಾವ. ಮನೆಯಲ್ಲಿ ಓದ್ಬೇಕಾಗತ್ತೆ ಹೆಚ್ಚು ಕಡಿಮೆ. ನೋಟ್ಸ್ ಅಥವಾ ಓದ್ಲಿಕ್ಕೆ ಅಂತಂದ್ರೆ ಸಮಸ್ಯೆ ಆಗ್ತಾವ ಪರೀಕ್ಷೆ ಬರ್ಲಿಕ್ಕೆ. ಮುಂದೆ ಅಗ್ರಿಗೇಟ್ ಸ್ಕೋರಿಂಗ್ ಆಗಲ್ಲ ಡಿಗ್ರಿಗೆ. ಹೌದಾ? ನೋಡು ಯಾವಾಗ ಅನ್ಲಾಕ್ ಮಾಡ್ತಾರ. ಬಹುಶಃ ಏನಪ್ಪಾ ಅಂದ್ರೆ ಮತ್ತೊಂದು 2 ವಾರ ಹೋಗಿದೆ. ಈಗ 20ನೇ ತಾರೀಕಿನಿಂದ ಮತ್ತೆ 5ನೇ ತಾರೀಕಿನವರೆಗೆ ಹೋಗಿದೆ ಲಾಕಿಂಗ್. ಎಲ್ಲಾರು ಮನ್ಯಾಗ ಲಾಕ್ ಆಗಿರ ಏನಾದ್ರೂ ಚಟುವಟಿಕೆ ಮಾಡ್ತಿರೋ? ಓದುದು ಬರೀದು ಮಾಡ್ರಿ. ಅಂದಾಗ ಏನಾಗ್ತದಪ್ಪ ಅಂತಂದ್ರ ಈ ವಿಷಯಗಳು ನಿಮ್ಗೆ ಏನಪ್ಪ ಅಂತ ಗೊತ್ತಾಗ್ತಾವು. ಸ್ಕ್ರೀನ್ ಶೇರ್ ಮಾಡಿ ಏನೇನ್ ಹೇಳಿದ್ರಿ ಅನ್ನೋದು ಇನ್ನೊಮ್ಮೆ ರಿವಿಷನ್ ಮಾಡ್ತೀನಿ. ಹೌದಾ? ಅಂದ್ರೆ ಅದರಲ್ಲಿದೆ, ವರ್ಡ್ ನಲ್ಲಿ ಇರ್ಬೇಕು. ನೋಡ್ತೀನಿ. ಓಕೆ, ನೋಡ್ತೀನಿ ಅಂದ್ರ ಈಗ ಸ್ಕ್ರೀನ್ ಶೇರ್ ಮಾಡ್ಬೇಕಾಗಿದೆ. ಸ್ಕ್ರೀನ್ ಶೇರ್ ಹೆಂಗ್ ಮಾಡೋದು? ಒಂದ್ ನಿಮಿಷ. ಸ್ಕ್ರೀನ್ ಶೇರ್ ಆಗ್ತಾ ಇದೆಯಾ? ಹಲೋ, ನನ್ನ ವಾಯ್ಸ್ ಕೇಳ್ತಿದ್ದಲ್ಲ ನಿಮ್ಗ? ಇಂಗ್ಲಿಷ್ ಬಿಡ್ಬೇಕಾ? ಮಾರಾಟ ಪ್ರಕ್ರಿಯೆ ಅಧ್ಯಯನ ವಿಧಾನಗಳ ಬಗ್ಗೆ ಹೇಳಿದ್ದೀನಿ. ಪ್ರಾಡಕ್ಟ್ ಮೆಥಡ್, ಇನ್ಸ್ಟಿಟ್ಯೂಷನಲ್ ಮೆಥಡ್. 3ನೇದು ಕಾರ್ಯಗಳ ಅಧ್ಯಯನ ವಿಧಾನ, ಫಂಕ್ಷನಲ್ ಮೆಥಡ್. ಆಮೇಲೆ ವ್ಯವಸ್ಥಾಪನೆ ಅಂತಂದ್ರೆ ಮ್ಯಾನೇಜ್ಮೆಂಟ್ ಮೆಥಡ್. ಹೌದಲ್ಲ? 5ನೇದು ಸಾಮಾಜಿಕ ಅಧ್ಯಯನ ವಿಧಾನ ಅಂದ್ರೆ ಸೋಷಿಯಲ್ ಓರಿಯೆಂಟೆಡ್ ಮೆಥಡ್. ಆಮೇಲೆ 6ನೇದಾಗಿ ಆರ್ಥಿಕ ವಿಧಾನ, ವ್ಯವಸ್ಥಾಪ ವಿಧಾನ ಮತ್ತು ವೈಜ್ಞಾನಿಕ ವಿಧಾನಗಳು ಅಂತ ಇತರೆ ಬರ್ತಾವು. 5, 6, 7, 8. ಎಕನಾಮಿಕ್ ಮೆಥಡ್, ಮೇಂಟೆನೆನ್ಸ್ ಮೆಥಡ್, ಆಮೇಲೆ ಸೈಂಟಿಫಿಕ್ ಮೆಥಡ್. ಇವೆಲ್ಲ ಏನಪ್ಪಾ ಅಂದ್ರೆ ಮಾರಾಟ ಪ್ರಕ್ರಿಯೆಯಲ್ಲಿ ಬರುವಂತ ಹಲವಾರು ಅಂಶಗಳು ಬರ್ತಾವ. ಹೌದಾ? ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಮಾರಾಟ ಪ್ರಕ್ರಿಯೆ ಪರಿಭಾವನೆಗಳನ್ನು ಕಾನ್ಸೆಪ್ಟ್ಸ್ ಹೇಳಿದೆ ನಿಮ್ಗೆ.
ಒಂದನೇದು ಪ್ರೊಡಕ್ಷನ್ ಓರಿಯೆಂಟೇಶನ್, ಎರಡನೇದು ಪ್ರಾಡಕ್ಟ್ ಓರಿಯೆಂಟೇಶನ್, ವಸ್ತು ಪ್ರಧಾನ ಹಂತ. ಮೂರನೇದು ಸೇಲ್ಸ್ ಓರಿಯೆಂಟೇಶನ್ ಸ್ಟೇಜ್. ಹೌದಾ? ಇವೆಲ್ಲ ಏನಪ್ಪಾ ಅಂತಂದ್ರ 2 ಭಾಗಗಳಲ್ಲಿ ಬರ್ತಾವ. ಒಂದು ಪ್ರೊಡಕ್ಷನ್ ಹಂತ ಬರ್ತದ, ಇನ್ನೊಂದು ಗ್ರಾಹಕ ಪ್ರಾಧಾನ್ಯ ಹಂತ ಬರ್ತದೆ. ಎರಡನೇದು ಇಲ್ಲಿ ಒಂದು ಪ್ರೊಡಕ್ಷನ್, ಕಾರ್ಖಾನೆಗಳು ತಯಾರು ಮಾಡ್ತಾವ, ಅದು ಪ್ರಾರಂಭ. ಇಲ್ಲಿ ಮಾರ್ಕೆಟಿಂಗ್ ತರದ ಏನಪ್ಪಾ ಅಂದ್ರ ಮಾರುಕಟ್ಟೆ ಅಂತ ಬರ್ತದ, ಮಾರ್ಕೆಟಿಂಗ್ ಪ್ರಾರಂಭದ ಹಂತ. ಇಲ್ಲಿ ಏನಪ್ಪಾ ಅಂದ್ರೆ ಕಾರ್ಖಾನೆಗಳು ಸರಕುಗಳು ಉತ್ಪಾದನೆ ಫೋಕಸ್ ಬಹಳ ಇರ್ತದ ಅದಕ್ಕೆ. ಅದಕ್ಕೋಸ್ಕರ ಏನ್ ಮಾಡ್ತದ, ಉತ್ಪಾದನಾಂಗಗಳನ್ನ ಅಥವಾ ಸಾಧನಗಳನ್ನ ಬಳಸಿಕೊಂಡು ಇಲ್ಲಿ ಏನ್ ಮಾಡ್ತದ, ಈ ಉತ್ಪಾದನೆ ನಡೀತದೆ. ಇದು ಪ್ರೈಮರಿ ಪ್ರಾಡಕ್ಟ್ ಹಂತ ಇದು. ಆಮೇಲೆ ಅಂತಿಮ ಗುರಿ ಏನು, ಲಾಭವನ್ನ ಮಾಡಿಕೊಳ್ಳೋದು. ಆದ್ರೆ ಮಾರ್ಕೆಟಿಂಗ್ ನಲ್ಲಿ ಏನಿರ್ತದಂದ್ರ ಪ್ರಾರಂಭಿಕ ಹಂತ ಮಾರ್ಕೆಟಿಂಗ್ ಅಂದ್ರೆ ಸೆಕೆಂಡ್ ಸ್ಟೇಜ್ ಇದು. ಪ್ರೈಮರಿ ಸ್ಟೇಜ್ ಪ್ರೊಡಕ್ಷನ್. ಇಲ್ಲಿ ಎದರ ಆದ್ಯತೆ ಇರ್ತದ, ಪ್ರೈಮರಿ ಸ್ಟೇಜ್ ಅಲ್ಲಿ ಪ್ರೊಡಕ್ಷನ್ ಆದ್ಯತೆ ಇರ್ತದ. ಇಲ್ಲಿ ಮಾರ್ಕೆಟಿಂಗ್ ಸ್ಟೇಜ್ ಅಲ್ಲಿ ಗ್ರಾಹಕರ ಆದ್ಯತೆಗಳು ಇರ್ತಾವ. ಕನ್ಸ್ಯೂಮರ್ ಏನು ಫೋಕಸ್ ಅಂತ ಕರಿತೇವೆ, ಕನ್ಸ್ಯೂಮರ್ ಫೋಕಸ್, ಗ್ರಾಹಕರ ಅವಶ್ಯಕತೆಗಳು. ಹೌದಾ? ಇನ್ನು ಇದರ ಮುಖ್ಯ ಗುರಿ ಏನು, ಸಾಧನೆ ಏನು? ಇಲ್ಲಿ ಮಾರಾಟ ಪ್ರಕ್ರಿಯೆಗಳನ್ನು ಪ್ರಾರಂಭಿಸುವುದು, ಸೇಲ್ಸ್ ಆಕ್ಟಿವಿಟಿಗಳನ್ನ ಸಮನ್ವಯಗೊಳಿಸುವುದು, ಸಮನ್ವೀಕೃತ ಮಾರಾಟ ಪ್ರಕ್ರಿಯೆ. ಇಲ್ಲಿ ಇದರ ಅಂತಿಮ ಗುರಿ ಏನು, ಗ್ರಾಹಕರ ತೃಪ್ತಿಯ ಜೊತೆಗೆ ಲಾಭ ಸಂಪಾದನೆ. ಸೊ ದೇರ್ ಆರ್ 2 way approach. One is production approach, second one is marketing approach. ಹೌದಾ? ಇವೆರಡೂ ತರ ಸಮನ್ವಯ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ಬರ್ತದ ನಿರ್ವಹಣಾ ಅಂತ, ಮ್ಯಾನೇಜ್ಮೆಂಟ್ ಸ್ಟೇಜ್. ಇಲ್ಲಿ 2 ಹಂತಗಳನ್ನ ಕೊಟ್ಟಿದ್ದೀವಿ ನೋಡ್ರಿ. ಮೊದಲೇ ಒಂದೇದು ಕಾರ್ಖಾನೆ ಹಂತ, ಕೆಳಗಡೆದು ಮಾರುಕಟ್ಟೆ ಹಂತ. ಕಾರ್ಖಾನೆ ಹಂತದಲ್ಲಿ ಉತ್ಪಾದನೆ ಫೋಕಸ್ ಜಾಸ್ತಿ ಇರ್ತದೆ. ಮಾರುಕಟ್ಟೆ ಹಂತದಲ್ಲಿ ಗ್ರಾಹಕರ ಅವಶ್ಯಕತೆಗಳ ಫೋಕಸ್ ಜಾಸ್ತಿ ಇರ್ತದೆ, ಅಂದ್ರೆ ಕನ್ಸ್ಯೂಮರ್ ಓರಿಯೆಂಟೆಡ್ ಇದೆ. ಇನ್ನು ಪ್ರೊಡಕ್ಷನ್ ಹಂತದಲ್ಲಿ ಮಾರಾಟ ಪರಿವರ್ತನೆ ಅಥವಾ ಮಾರಾಟದ ಹೆಚ್ಚಳ ಒಂದು ಸಾಧನೆ ಇರ್ತದೆ, ಗುರಿ ಇರ್ತದೆ. ಇನ್ನು ತೃಪ್ತಿ ಮತ್ತು ಲಾಭ ಸಂಪಾದನೆ ಇವೆರಡು ಇರ್ತದೆ. ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲಿ ಬಹಳ ಮುಖ್ಯ. ಹೌದಾ? ಈಗ ವ್ಯಕ್ತಿಗಳಂತರೂ ಲಾಭಕ್ಕಾಗಿ ಬಯಸ್ತಾರೆ, ಆದ್ರೆ ಸಂಸ್ಥೆಗಳು ಸಮಾಜದ ಒಂದು
ಓಕೆ, ಇದು ಎಷ್ಟರ ಮಟ್ಟಿಗೆ ನಿಮಗೆ ಅನುಕೂಲ ಆಗ್ತದ ನಿಮ್ಗೆ ಬಿಟ್ಟಿದ್ದು. ಹೌದಾ, ನೀವು ಎಷ್ಟು ಪಾರ್ಟಿಸಿಪೇಟ್ ಮಾಡ್ತೀರಿ, ಎಷ್ಟು ಸ್ವಯಂ ಅಭ್ಯಾಸ, ಸ್ವಂತ ಅಭ್ಯಾಸ ಮಾಡ್ತೀರಿ, ಅದ್ರ ಮೇಲೆ ಏನಪ್ಪಾ ಅಂತಂದ್ರ ನಿಮ್ಗೆ ಇದರ ಒಂದು ಅನುಕೂಲ ಆಗ್ತದ. ನೀವು ಹೆಚ್ಚು ಪ್ರಯತ್ನ ಮಾಡೋ ಮೂಲಕ ಏನ್ ಮಾಡ್ರಿ, ಈ ನಿಟ್ಟಿನಲ್ಲಿ ಏನಪ್ಪಾ ಅಂತಂದ್ರ ಶ್ರಮವನ್ನು ಪಡ್ರಿ ಅಂತ ಹೇಳ್ತಾ, ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ರಿ. ಹಲೋ, ಕೇಳಿಸ್ತಾ ಇದೆಯಾ ನನ್ನ ಮಾತು? ಹಲೋ, ಓಕೆ, ಬಹಳಷ್ಟು ಜನ ಎಕ್ಸಿಟ್ ಆಗಿದಾರ. ವೀರೇಶ್, ಹಲೋ ಹಲೋ ವೀರೇಶ, ನಾನು ಮಾತಾಡ್ತಾ ಕೇಳ್ತಾ ಇದೆ? ಓಕೆ, ಮತ್ತೆ ನೆಕ್ಸ್ಟ್ ಇದು ಕಳಿಸ್ತೀನಿ, ಲಿಂಕ್ ಕಳಿಸ್ತೀನಿ, ಜಾಯ್ನ್ ಆಗ್ರಿ. ಇಷ್ಟು ಫಸ್ಟ್ ಚಾಪ್ಟರ್ ಸಂಬಂಧಪಟ್ಟಂಗ ಇವತ್ತಿಗೆ ಕ್ಲಾಸ್ ಮುಗೀತಿ ಇವತ್ತು. ಹೌದಾ? ಓಕೆ, ಧನ್ಯವಾದ.